ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಪಾಟೀಲ್, ಮೋಟಿವೇಶ್ನಲ್ ಸ್ಪೀಕರ್, ಕಾರ್ಪೊರೇಟ್ ಕೋಚ್. ಒಂದು ಸಾರಿ ಓಶೋನ ಹತ್ರ ಒಬ್ಬ ವ್ಯಕ್ತಿ ಹೋಗಿ, ಗುರುಗಳಿಗೆ ಎಲೆಕ್ಷನ್ ಬಂದಿದೆ, ಯಾರಿಗೆ ಓಟ್ ಹಾಕಬೇಕು, ಯಾರು ಚೆನ್ನಾಗಿದ್ದಾರೆ ಅಂತ ಕೇಳ್ತಾನೆ. ಸೊ ಆವಾಗ ಓಶೋ ಒಂದು ಭಾಳ ಒಳ್ಳೆಯ ಕತೆ ಹೇಳ್ತಾನೆ. ಒಬ್ಬ ರಾಜ ಮತ್ತು ಒಬ್ಬ ಮಂತ್ರಿ ಇರ್ತಾನೆ. ರಾಜ ಮಂತ್ರಿಯನ್ನ ಬಹಳಷ್ಟು ನಂಬಿರ್ತಾನೆ. ಅವನಿಗೆಲ್ಲ ಅಧಿಕಾರಗಳನ್ನ ಕೊಟ್ಟಿರ್ತಾನೆ. ಅವನ ಖಜಾನೆಯದಲ್ಲಿರುವಂಥ ಕೀಗಳು ಕೂಡ ಅವನ ಹತ್ರ ಕೊಟ್ಟಿರ್ತಾನೆ. ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಕೊಟ್ಟಿರ್ತಾನೆ. ಸೊ ಎಲ್ಲ ಒಂದು ಆಕ್ಸಸ್ಸನ್ನು ಮಂತ್ರಿಗೆ ಕೊಟ್ಟಿರ್ತಾನೆ. ಯಾಕಂದರೆ ಅಷ್ಟೊಂದು ನಂಬಿಕೆ ಮಂತ್ರಿ ಮೇಲೆ ರಾಜನಿಗೆ. ಆದರೆ ಮಂತ್ರಿ ಏನು ಮಾಡ್ತಾನೆ, ರಾಜನಿಗೆ ಮೋಸ ಮಾಡಿ ಬೇನಾಮಿ ಆಸ್ತಿಗಳನ್ನು ಮಾಡಿ, ಸಾಕಷ್ಟು ಆಸ್ತಿಗಳನ್ನು ಮಾಡಿ, ಖಜಾನದಲ್ಲಿರುವಂಥ ಸಾಕಷ್ಟು ದುಡ್ಡನ್ನು ಲೂಟಿ ಮಾಡಿಬಿಟ್ಟಿರ್ತಾನೆ. ಸೊ ಈಗ ಏನಾಗತ್ತೆ, ಕೆಲವು ಸಾರ್ವಜನಿಕರು ಹೋಗಿ ರಾಜನಿಗೆ ಕಂಪ್ಲೇಂಟ್ ಹೇಳ್ತಾರೆ. ಅಲ್ಲ, ನೀವು ಅಷ್ಟು ನಂಬಿದಿರ ಆ ಮಂತ್ರಿಗೆ, ಆದರೆ ಆ ಮಂತ್ರಿ ನಿಮಗೆ ಮೋಸ ಮಾಡ್ತಿದ್ದಾನೆ, ಭಾಳಷ್ಟು ಆಸ್ತಿ ಮಾಡ್ಕೊಂಡಿದ್ದಾನೆ, ಭಾಳಷ್ಟು ಬೇನಾಮಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾನೆ, ಸಾಕಷ್ಟು ನಿಮ್ಮ ಒಂದು ಆಸ್ತಿಯನ್ನು ಲೂಟಿ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆವಾಗ ರಾಜ ಮಂತ್ರಿನ ಕರೀತಾನೆ. ಕರೆದು ಕೇಳ್ತಾನೆ, ಅಲ್ಲ, ನಾನು ನಿನಗೆ ಅಷ್ಟೊಂದು ನಂಬಿದ್ದೀನಿ, ನಿನಗೆ ಅಷ್ಟೊಂದು ಅಧಿಕಾರಗಳನ್ನು ಕೊಟ್ಟಿದ್ದೀನಿ, ಅಷ್ಟೊಂದು ಆಕ್ಸಸ್ ಕೊಟ್ಟಿದ್ದೀನಿ, ನಾನು ಈ ಥರ ಒಂದು ಮೆಸೇಜ್ ಬರ್ತಾ ಇದೆ ನನಗೆ, ನೀನು ನನಗೆ ಮೋಸ ಮಾಡ್ತಾ ಇದೀಯಾ, ಸಾಕಷ್ಟು ಬೇನಾಮಿ ಆಸ್ತಿಗಳನ್ನ ಮಾಡ್ಕೊಂಡಿದೀಯಾ, ಸಾಕಷ್ಟು ಖಜಾನದಲ್ಲಿರುವಂತಹ ಆಭರಣಗಳನ್ನು, ವಜ್ರ ವೈಡೂರ್ಯಗಳನ್ನು ಲೂಟಿ ಮಾಡಿದೆ ಅಂತ ಹೇಳ್ತಿದ್ದಾರಲ್ಲ, ಏನಿದು ಅಂತ ಹೇಳ್ತಾನೆ. ಆವಾಗ ಮಂತ್ರಿ ಹೇಳ್ತಾನೆ, ಹೌದು ಮಹಾರಾಜ್ರೆ, ಅವ್ರು ಹೇಳಿದ್ದು ನಿಜ, ನಾನು ನಿಮಗೆ ಮೋಸ ಮಾಡಿದ್ದು ನಿಜ, ಆಸ್ತಿ ಮಾಡಿದ್ದು ನಿಜ ಅಂತಾನೆ. ರಾಜನಿಗೆ ಭಾಳ ಬೇಜಾರಾಗಿಬಿಡತ್ತೆ. ಅಲ್ಲ, ನಾನು ನಿನಗೆ ಇಷ್ಟೊಂದು ನಂಬಿದ್ದೀನಿ, ನೀನು ನನಗೆ ಹೇಗೆ ಮೋಸ ಮಾಡ್ತೀಯ ಅಂತ ಕೇಳ್ತಾನೆ. ಇಲ್ಲ, ಏನೋ ಆಸೆ ಪಟ್ಟು ಮಾಡಿಕೊಂಡೆ ಅಂತ ಮಂತ್ರಿ ಹೇಳ್ತಾನೆ. ಈಗ ರಾಜನಿಗೆ ಕೋಪ ಬರುತ್ತೆ. ಕೋಪ ಬಂದು ಹೇಳ್ತಾನೆ, ನಿನಗೆ ನನಗೆ ಪನಿಷ್ಮೆಂಟ್ ಮಾಡೋದಕ್ಕೂ ಕೂಡ ನನಗೆ ಮನಸ್ಸಿಲ್ಲ. ಯಾಕಂದರೆ ನಿನಗೊಂದು ಅಷ್ಟೊಂದು ನಂಬಿಕೆ ನಂಬಿ ಇಷ್ಟು ವರ್ಷಗಳ ಕಾಲ ನಿನ್ನನ್ನು ನಂಬಿ ನಾನು ಇಲ್ಲಿ ಕೂತಿದ್ದೀನಿ, ನಿನ್ನ ನಂಬಿ ಇಷ್ಟೆಲ್ಲ ಅಧಿಕಾರಗಳನ್ನ ಕೊಟ್ಟಿದ್ದೀನಿ. ಸೊ ನನ್ನ ಆಸ್ಥಾನವನ್ನು ಬಿಟ್ಟು ಹೊರಟು ಹೋಗು, ನಿನಗೆ ಪನಿಷ್ಮೆಂಟ್ ಕೊಡೋದಕ್ಕೂ ಇಷ್ಟ ಇಲ್ಲ, ಹೊರಟು ಹೋಗು ಅಂತಾನೆ. ನಿನ್ನ ಮುಖ ನೋಡೋದು ಕೂಡ ಇಷ್ಟ ಇಲ್ಲ, ಹೊರಟು ಹೋಗು ಅಂತಾನೆ. ಸೊ ಆವಾಗ ಮಂತ್ರಿ ಹೇಳ್ತಾನೆ, ಹಾಗಾದರೆ ಮಂತ್ರಿ ಈ ಸ್ಥಾನವನ್ನು ಯಾರಿಗೆ ಕೊಡ್ತೀರಾ ಅಂತ ಹೇಳ್ತಾನೆ. ಇಲ್ಲ, ನಾನು ಬೇರೆ ಒಬ್ಬನನ್ನು ಅಪಾಯಿಂಟ್ ಮಾಡ್ತೀನಿ ಅಂತಾನೆ. ಸೊ ಈಗ ಮಂತ್ರಿ ಒಂದು ಮಾತು ಹೇಳ್ತಾನೆ ರಾಜನಿಗೆ, ರಾಜರೇ, ಇಷ್ಟು ವರ್ಷ ನಿಮ್ಮ ಉಪ್ಪು ತಿಂದಿದ್ದೀನಿ, ಅವರೆಲ್ಲ ಹೇಳಿದ್ದು ನಿಜ, ನಾನು ಭಾಳಷ್ಟು ಆಸ್ತಿಗಳನ್ನ ಮಾಡ್ಕೊಂಡಿದ್ದೀನಿ, ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತನ್ನು ಹೇಳಿ ಹೋಗೋದಕ್ಕೆ ಇಷ್ಟಪಡ್ತೀನಿ ಅಂತಾನೆ. ಆವಾಗ ರಾಜ ಹೇಳ್ತಾನೆ, ಸರಿ, ಅದೇನು ಹೇಳು ಬೇಗ ಅಂತಾನೆ. ಈಗ ನಾನೇನೋ ಹೋಗ್ತೀನಿ, ನೀವು ಹೊಸ ವ್ಯಕ್ತಿನ ಅಪಾಯಿಂಟ್ ಮಾಡ್ತೀರಾ. ಈಗ ನಾನು ಆಲ್ರೆಡಿ ಸಾಕಷ್ಟು ಆಸ್ತಿಗಳನ್ನ ಮಾಡ್ಕೊಂಡು ಬಿಟ್ಟಿದ್ದೀನಿ, ಸಾಕಷ್ಟು ದುಡ್ಡು ಮಾಡ್ಕೊಂಡಿದ್ದೀನಿ. ಈಗ ನನಗೆ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ. ಯಾವಾಗ ನೀವು ಹೊಸ ವ್ಯಕ್ತಿನ ಅಪಾಯಿಂಟ್ಮೆಂಟ್ ಮಾಡ್ತೀರಾ, ಅವನು ಮತ್ತೆ ABCD ಇಂದ ಸ್ಟಾರ್ಟ್ ಮಾಡ್ತಾನೆ ಅಂತಾನೆ. ಸೊ ಹಾಗೆ ಹೊಸದಾಗಿ ಆಯ್ಕೆಯಾಗಿ ಬಂದಂಥವರು ಬರಬೇಕಾದ್ರೆ ಎಲ್ಲವನ್ನೂ ಹೇಳ್ತಾರೆ, ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ ಅಂತೇಳಿ ಭಾಳಷ್ಟು ಜನ ಈ ಮಂತ್ರಿ ಹೇಳಿದಾಗೆ ABCD ಇಂದ ಸ್ಟಾರ್ಟ್ ಮಾಡೋರೇ ಜಾಸ್ತಿ ಇದ್ದಾರೆ ಅಲ್ವಾ. ಸೊ ಈಗ ನಾವು ಭಾರತ ದೇಶದ ನಾಗರಿಕರಾಗಿ ಒಬ್ಬ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.